ಅದೇ ರೀತಿ ಇವತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮೆಲ್ಲರ ಜನಪ್ರಿಯ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು, ಅದೇ ರೀತಿ ಇಲ್ಲಿ ಎಲ್ಲ ಬಂದಿರತಕ್ಕಂಥ ಎಲ್ಲ ನಾಯಕರುಗಳಿಗೂ ನಾನು ಸ್ವಾಗತ ಕೋರ್ತಾ, ಇವತ್ತು ನನಗೆ ಏನಂದ್ರೆ ಒಂದು ಸಂತೋಷ, ವೈಜ್ಞಾನಿಕ ಸಂಶೋಧನೆ ಕರ್ನಾಟಕ ಸರ್ಕಾರದಿಂದ ಆಯೋಜನೆ ಮಾಡಿರ್ತಕ್ಕಂಥ ಸಾಧನೆಗಳು ಯಾರು ಮಾಡಿದ್ದಾರೆ ಏನು ಅಂತ ಹೇಳ್ಬಿಟ್ಟು ಗುರುತಿಸಿ ಇವತ್ತು ನನಗೆ ಒಂದು ಸನ್ಮಾನವನ್ನು ಹಮ್ಮಿಕೊಂಡಿದ್ರು. ಆದರೆ ನಾನು ಈಗ ಹೇಳಿದೆ, ವಿಳ್ಕಲ್ ನಟರಾಜ್ ಅವರು ಬಂದಿದ್ರು ನಮ್ಮ ಮನೆಗೆ. ಬಂದಾಗ ನಾನು ಹೇಳಿದೆ, ಸರ್ ನಮಗೇನು ಅವಶ್ಯಕತೆ ಇಲ್ಲ ಸರ್, ಇನ್ನೂ ಸಾಧನೆ ಮಾಡಿರೋರು ಸುಮಾರು ಜನ ಇದ್ದಾರೆ, ಅವರಿಗೆ ಸನ್ಮಾನಗಳು ಇಟ್ಕೊಳ್ಳಿ ಸರ್, ನಮ್ಗೆ ಬೇಕಾ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ. ಇಲ್ಲ ನಿಮ್ಮ ಬಗ್ಗೆ ಎಲ್ಲ ನಾನು ತಿಳ್ಕೊಂಡಿದ್ದೀನಿ, ನಿಜವಾಗ್ಲೂ ನೀವು ಒಂದು ದಾನಿಗಳು ತರ ಪ್ರತಿಯೊಂದು ಜಾಗದಲ್ಲಿ ಎಲ್ಲೋದ್ರೂ ನಿಮ್ಮ ಕೈಯಲ್ಲಿ ಆದಷ್ಟು ಸಹಕಾರ ಸಹಾಯ ಮಾಡ್ಕೊಂಡು ಬಂದಿದ್ದೀರಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅವರು ಸಹ ಹಿಂಗೆ ರಾಜ್ಯ ಎಲ್ಲ ಓಡಾಡಿ ನಾನು ಅಲ್ಲಲ್ಲಿ ಹೇಳ್ತಾ ಇದ್ದೆ, ನನ್ನ ಹತ್ರ ಒಂದು ಫೋಟೋಸ್ ಮತ್ತೊಂದು ಎಲ್ಲ ಇತ್ತು. ನಾನು ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರ ಜೊತೆಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಬಾಗಲಕೋಟೆ ಡಿಸ್ಟಿಕ್ ಇರ್ಬೋದು, ಬೆಳಗಾಂ ಡಿಸ್ಟಿಕ್ ಇರ್ಬೋದು, ಯಾದಗಿರಿ ಡಿಸ್ಟಿಕ್ ಎಲ್ಲ ಭಾಗದಲ್ಲಿನೂ ಫೆಡ್ಸ್ ಬಂದಾಗ ಸುಮಾರು ರಾಮಲಿಂಗಾರೆಡ್ಡಿ ಸಾಹೇಬ್ರ ಜೊತೆಯಲ್ಲಿ ಅವರು ಲಾರಿಗಳು ತಗೊಂಡ್ಬಂದಿದ್ರು. ಎಲ್ಲ ಮನೆಗಾಗುವ ವಸ್ತುಗಳು ಊರುಗಳೇ ಕೊಚ್ಕೊಂಡೋದಾಗ ಮನೆ ಆಗೋ ವಸ್ತು ಪ್ರತಿಯೊಂದು ವಸ್ತುಗಳು ತಗೊಂಡ್ಬಂದಿದ್ರು. ಎಲ್ಲ ಚಾಪೆ ಇರ್ಬೋದು, ಮನೆಗಾಗೋ ಒಂದು ಸಾಮಗ್ರಿಗಳು ಇರ್ಬೋದು, ಪಾತ್ರೆ ಸಾಮಾನು ಇರ್ಬೋದು, ಇದು ಚಾಪೆ ಬೆಡ್ಶೀಟ್ಗಳು, ಹಸುಗಳಿಗಾಗ ಹಿಂಡಿ ಬೂಸ, ಪ್ರತಿಯೊಂದು ಮನೆಗಳಿಗಾಗುವಂಥದ್ದು ಎಲ್ಲನೂ ಸುಮಾರು 22 ಲಾರಿ ಟಕ್ಕರ್ 10 ವೀಲರ್ ತಗೊಂಡು ಹೋದಾಗ ನಾನು ರಾಮಲಿಂಗಾರೆಡ್ಡಿ ಸಾಹೇಬ್ರ ಜೊತೆಯಲ್ಲಿ ಹೋದಾಗ ಅದೆಲ್ಲ ವಿಡಿಯೋ ಫೋಟೋಗಳು ಎಲ್ಲ ಅವರಿಗೆ ಸಿಕ್ಕಿತ್ತು. ಸಿಕ್ಕಿದಾಗ ಅವರು, ನೀವು ಏನಾದರೂ ಆಗಲಿ ಅವ್ರ ಜೊತೆಯಲ್ಲಾದರೂ ನಿಮ್ಮ ಕೆಲಸಗಳು ಕಾರ್ಯಗಳು ಬಿಟ್ಟು ಒಂದೇ ಇದರಲ್ಲಿ ನೀವೆಲ್ಲ ಇಷ್ಟೆಲ್ಲ ಬಡವರಿಗೆ ಮನೆಗಳೆಲ್ಲ ಕೊಚ್ಕೊಂಡು ಹೋಗಿದ್ದ ಊರುಗಳಲ್ಲಿ ಏನು ಇಲ್ದಿರೋ ಜಾಗದಲ್ಲಿ ಪ್ರತಿಯೊಂದು ಜಾಗದಲ್ಲಿ ನೀವು ಊಟ ಇಲ್ದಿರೋ ಜಾಗದಲ್ಲಿ ಊಟಗಳು ಇರ್ಬೋದು, ಎಲ್ಲ ಸಹಕಾರ ಮಾಡ್ಕೊಂಡು ಬಂದಿದ್ದೀರಿ. ಅಂತ ಒಂದು ಕೆಲಸಗಳು ಮಾಡ್ಕೊಂಡು ಬಂದಿರುವಾಗ ನಿಮಗೆ ಅದೇ ರೀತಿ ಸಾಹೇಬರು ರಾಮಲಿಂಗಾರೆಡ್ಡಿ ಸಾಹೇಬರು ಇದ್ದಾಗ ಇದು ಏನು ಕೋವಿಡ್ ಬಂದಾಗೂ ಅಷ್ಟೇ, ನಾನು ಒಂದು ದಿವಸಕ್ಕೆ ಸುಮಾರು 10,000 ಜನ 20,000 ಜನಕ್ಕೆ ಊಟದ ವ್ಯವಸ್ಥೆ ಇರೋದು, ಪುಟ್ ಕಿಟ್ ಇರ್ಬೋದು, ನಾನು ಅವ್ರ ಜೊತೆಯಲ್ಲಿ ಅವರ ಫಾಲೋವರ್ಸ್ ಅವ್ರ ಅಭಿಮಾನಿಗಳ ಜೊತೆಯಲ್ಲಿ ನಿಂತ್ಕೊಂಡು ಅವ್ರು ತಕೊಂಡ್ಬಂದು ಹಾಕಿದ್ರು ಆ ಫುಡ್ ಐಟಮ್ ಅದು ಜನಗಳಿಗೆ ತಲುಪಿಸ್ಬೇಕಲ್ಲ. ಅಂತ ಕೆಲಸಗಳೆಲ್ಲ ನಾವು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅವೆಲ್ಲ ಜವಾಬ್ದಾರಿಯಾಗಿ ಮಾಡ್ಕೊಂಡು ಬಂದೆ. ಅದೇ ರೀತಿ ನಮ್ಮ ಗ್ರಾಮಾಂತರ ಭಾಗದಲ್ಲಿ ಕೂಡ ಯಾರೇ ಆಗಲಿ ಒಂದು ದೇವಸ್ಥಾನ ಕಟ್ಟಿದ್ದಾರೆ ಅಂದ್ರೆ ಪ್ರತಿಯೊಬ್ಬರಿಗೂ ನಾನು ಘೋಷಣೆ ಮಾಡಿಬಿಟ್ಟಿದ್ದೆ. ಸುಮಾರು 28 ದೇವಸ್ಥಾನಗಳಿಗೆ UPS ಕೊಡಿಸಿದ್ದೀನಿ. ಪ್ರತಿಯೊಂದು 56 ದೇವಸ್ಥಾನಗಳಿಗೂ ಯಾರಾದ್ರೂ ಕಟ್ಟಿದ್ರೆ ನಾನು ಏನೂ ಕೊಡಲ್ಲಪ್ಪ, ದೀಪ ಕೊಡ್ತೀನಿ. ಏನು ಅಂದ್ರೆ ದೀಪ ಅಂದ್ರೆ UPS ಡಬಲ್ ಬ್ಯಾಟ್ರಿ. ಆ ತರ ಎಲ್ಲಾ ದೇವಸ್ಥಾನಗಳಿಗೂ ಇವತ್ತು ಸಹ ನಾನು ಕೊಟ್ಕೊಂಡ್ ಬಂದಿದ್ದೀನಿ. ಅದೇ ರೀತಿ ಏನಾದ್ರು ಹಬ್ಬ ಜಾತ್ರೆ ಮತ್ತೊಂದು ಏನು ಬಂದ್ರೂ ಇಂಥ ಜಾತ್ರೆ ಸಹಕಾರ ಯಾರು ಬಂದ್ರೂ ಸಹಾಯ ಅಷ್ಟ ಮಾಡ್ಕೊಂಡು ಓದ್ತಾ ಇದ್ದೆ. ಇವೆಲ್ಲ ನಮ್ಮ ಫೋಟೋ ವಿಡಿಯೋಗಳೆಲ್ಲ ಅದನ್ನ ಸರ್ಚ್ ಮಾಡಿ ಇವತ್ತು ಕರ್ನಾಟಕ ಸರ್ಕಾರದಿಂದ ಅವರು ಉಳ್ಕಲ್ ನಟರಾಜ್ ಅವರು, ನಮ್ಮ ಉಮಾಶ್ರೀ ಅವರು, ಅವರ ಇದು ಗೌರವಾಧ್ಯಕ್ಷರು ಉಮಾಶ್ರೀ ಅವರು, ಅಧ್ಯಕ್ಷರು ಬಂದು ನಮ್ಮ ಇಳಕಲ್ ನಟರಾಜ್ ಅವರು ಬಂದು ನಮಗೆ ಇನ್ವಿಟೇಷನ್ ಕೊಟ್ಟು ಹೇಳಿದಾಗ ನಾನು ಅವಾಗೂ ಕೂಡ ಅವ್ರಿಗೂ ಹೇಳಿದೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಮೊನ್ನೆ ಕರೆಸಿ ನೀವು ಫ್ಯಾಮಿಲಿ ಸಮೇತ ಬರಲೇಬೇಕು ಅಂತ ಹೇಳಿದ್ರು. ಬಂದಾಗ ನಾನು ಎಲ್ಲ ನನ್ನ ಮಕ್ಕಳು ಆದಂತ ಧನುಷ್ ರೆಡ್ಡಿ, ದರ್ಶನ್ ರೆಡ್ಡಿ ಅಂತ ಇಬ್ರು, ನನ್ನ ಶ್ರೀಮತಿ ಅವರಾದಂತ ಇಂದುಮತಿ ಅವರು ತಾಲೂಕ್ ಪಂಚಾಯತಿ ಸದಸ್ಯರಾಗಿದ್ರು, ಅವರು ಸಹ ಕರ್ಕೊಂಡೋಗಿ ನಾನು ನಿನ್ನೆ ಗೋಲ್ಡ್ ಮೆಡಲ್ ಅನ್ನು ನನಗೆ 10 ಜನಕ್ಕೆ ಕೊಟ್ಟರು. ಅದರಲ್ಲಿ ನನಗೂ ಸಹ ಒಂದು ಸನ್ಮಾನವನ್ನು ಮಾಡಿದ್ರು. ಅದೇ ರೀತಿ ಇವೆಲ್ಲ ಮಾಡೋದಕ್ಕೆ ನಿಜವಾಗ್ಲೂ ಹೇಳ್ತೀನಿ, ನಾನು ಈ ಮಟ್ಟಕ್ಕೆ ನಾನು ಇಷ್ಟು ಹೆಸರಾದ ಬರಬೇಕಾದ್ರೆ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರ ಜೊತೆಯಲ್ಲಿ ಸುಮಾರು ಒಂದಕ್ಕಿಂತ ಹೋದ್ರೆ ಉತ್ತರ ಕರ್ನಾಟಕ 1200 ಕಿಲೋಮೀಟರ್ ಆಗ್ತಾ ಇತ್ತು ಗಾಡಿಯಲ್ಲಿ. 106 ಅವ್ರ ಜೊತೆಯಲ್ಲಿ ಹೋಗಿ ಅವರಿಂದ ನಾನು ಇಷ್ಟು ಪ್ರಬಲವಾಗಿ ನನ್ನ ಹೆಸರು ಬಂತು. ನಿಜವಾಗ್ಲೂ ನನಗೆಲ್ಲ ಕೊಡಬೇಕಾಗಿರೋದು ನಿಜವಾದಂತ ಒಂದು ಈ ಗೋಲ್ಡ್ ಮೆಡಲಿಸ್ಟ್ ಏನಾದರೂ ಬಂದ್ರೆ ನಮ್ಮ ರಾಮಲಿಂಗಾರೆಡ್ಡಿ ಸರ್ ಕೊಡಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಯಾಕಂದ್ರೆ ಅವರು ಜೊತೆಯಲ್ಲಿ ಹೋಗಿದ್ ಮಾತ್ರಕ್ಕೆ ನಮಗೆ ಕೊಟ್ಟಿದ್ದಾರೆ. ಓಡಾಡಿ ನಿಮ್ ಕೆಲಸ ಕಾರ್ಯ ಬಿಟ್ಟು ಇಷ್ಟೆಲ್ಲ ಮಾಡಿದ್ದೀರಿ ಅಂತ ಹೇಳ್ಬಿಟ್ಟು. ಅದೇ ರೀತಿ ನಮ್ಮ ಶೇಖರ್ ರೆಡ್ಡಿ ಅವರು ಸಹ ಸುಮಾರು
ಇವತ್ತಲ್ಲ ಸುಮಾರು 15-20 ವರ್ಷದಿಂದನೂ ಅವರು ಸಹ ಇದೇ ರೀತಿ ಮಾಡಿದ್ದಾರೆ. ಮುಂದಿನ ದಿನಗಳ ಏನಾದ್ರೂ ಅವಕಾಶ ಬಂದ್ರೆ ಅವ್ರಿಗೂ ಸಹ ಕೊಡ್ಲಿ. ನಮ್ಮ ಹರೀಶ್ ಅವ್ರಿಗಿರ್ಬೋದು, ನಮ್ಮ ರಾಮಚಂದ್ರ ರೆಡ್ಡಿ ಕೊಡ್ಲಿ. ಇವತ್ತು ನನಗೆ ಇಷ್ಟು ಸಹಾಯ ಮಾಡಿ ಇಷ್ಟೆಲ್ಲ ಮಾಡಿರೋದಕ್ಕೆ ನನಗೆ ಒಂದು ಹೆಮ್ಮೆ ಏನಾಗ್ತದೆ ಅಂದ್ರೆ, ಹೆಮ್ಮೆ ಪಡ್ತಾ ಇದ್ದೀನಿ. ಏಕೆ ಅಂದ್ರೆ ನನಗೆ ನಿಜವಾಗ್ಲೂ ಏನಕ್ಕೆ ನನಗೆ ಇಷ್ಟೆಲ್ಲ ಮಾಡಿದ್ರ ಅಂತ ಹೇಳ್ಬಿಟ್ಟು ನಿನ್ನೆ ನನಗೆ ಸನ್ಮಾನ ಮಾಡೋದು ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಯಾಕಂದ್ರೆ ನನಗೇನೋ ಸಾಧನೆ ಮಾಡಿರೋರು ಇವತ್ತರೆಗೂ ನಾನು ಸರ್ವಿಸ್ ಅಲ್ಲಿ ಸಾಹೇಬ್ರ ಜೊತೆಲಿ 20 ವರ್ಷದಿಂದ ನನ್ನ ಜೊತೆಲಿ ಇದ್ದೀನಿ. ಆದ್ರೆ ಒಂದು ಸನ್ಮಾನನೂ ಅವ್ರಿಗೆ ತಕೊಂಡಿಲ್ಲ, ಇಲ್ಲಾಂದ್ರೆ ಅವ್ರಿಗೆ ಇಷ್ಟ